ಒಂದು ಕಾಯಿ ಕಾಣ್ತುಂಟಲ್ಲ, ಇದು ಈ ಎಲೆದು ಕಾಯಿ ಆಯಿತಾ. ಇದಕ್ಕೆ ಆಗ ಮಧ್ಯಾಹ್ನ ಬರಲಿಲ್ಲಲ್ಲ, ಈಗ ಮನೆ ಕರ್ಕೊಂಡು ಹೋಗುವಾಗ ಹೊರಟಿದ್ದಾರೆ. ನೀರು ಎಂತ ಮಾಡೋದು, ಬಾ ಎಂತ ಮಾಡೋದನ್ನ ಅಪ್ಪನಿಗೆ ಹೆಲ್ಪ್ ಮಾಡೋದು. ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯದ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 18ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 18ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಜೈಶೀಲಾ ಡಿಸೋಜ ಅವರು ಕಮೆಂಟ್ ಮಾಡಿದ್ದಾರೆ ಮಾರ್ಚ್ 18ಕ್ಕೆ ಅವ್ರದ್ದು ಬರ್ತ್ಡೇ ಅಂತ. ಜೈಶೀಲಾ ಡಿಸೋಜ, ನಿಮಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಾನು ಎಲ್ಲಿಯಾದರೂ ನಿಮ್ಮ ಹೆಸರನ್ನು ಪ್ರೊನೌನ್ಸ್ ಮಾಡೋದು ರಾಂಗ್ ಆಗಿದ್ದರೆ ಸಾರಿ, ನನಗೆ ಅದು ಸರಿಯಾಗಿ ಗೊತ್ತಾಗ್ತಿಲ್ಲ. ಐ ಥಿಂಕ್ ಅದೇ ಹೆಸರು ಅಂತ ಅಂದ್ಕೊಳ್ತೇನೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಅವಳ ಹತ್ರ ಬಂದೆ ಬದಲಿಸುವ ಅಂತ. ಕಟ್ಟಿದ ಮೇಲೆ 2 ಸಲ ಬದಲಿಸಿ ಆಯಿತು. ಈಗ ಇದು 3ನೇ ಸಲ ಬಂದದ್ದು. ನಾನು ಅವಳನ್ನಾಗ ಬಿಟ್ಟಿದ್ದೆ. ಇವಳು ಕರಿಯೋದ್ರಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಮನೆಗೆ ಕೇಳ್ತದೆ, ಅಷ್ಟು ಜೋರು ಒಬ್ಬೆಡು ಇದು. ಅದಕ್ಕೆ ಮತ್ತೆ ಇವಳನ್ನು ಬಂದು ಕಟ್ಟಿ ಹಾಕಿದೆ. ಅಮ್ಮ ಒಟ್ಟಿಗಿದ್ರೆ ಅಷ್ಟೇ ಅವಳು ಸಮಾಧಾನದಲ್ಲಿ ಮೇಯುವುದು. ಮಳೆ ಬಂದಿದೆ ನಮಗೆ ನಿನ್ನೆ ಕೂಡ. ಹಾಗೆ ಎಲ್ಲ ಕಡೆ ತಂಪು ತಂಪು ಉಂಟು. ಇವತ್ತು ತರಲಿಕ್ಕಾಗಲಿಲ್ಲ, ಯಾಕಂದರೆ ಹೀಗೆ ನೀರು ಉಂಟು. ಮುದ್ದು ಕಜ್ಜು ಪಾಪ, ಬೆಳಿಗ್ಗಿಂದ ಹುಷಾರಿಲ್ಲ ಕಾಣ್ತದೆ ಇವನಿಗೆ. ಏನು ಆ್ಯಕ್ಟಿವ್ ಇಲ್ಲ ಇವ, ಮಲ್ಕೊಂಡೇ ಇದ್ದಾನೆ. ಓಯ್ ಕಾಜು. ಮಂಗ ಬಂತು, ಮೋಸ್ಟ್ಲಿ ನಾಯಿಗಳು ಓಡಿಸ್ಲಿಕ್ಕೆ ಓಡಿದ್ರು. ಟಿಂಕಿ ಕೂರ, ಕಾಜು ನೀನು ಹೋಗು, ಮಂಗನ ಹಿಡಿದುತ್ತಾ ಹೋಗು. ಕಾಜು ಸೈಲೆಂಟ್ ಇದ್ದಾನೆ ಇವತ್ತು ಪಾಪ ನನ್ನ ಕಾಜು. ಅಳುದು ನೋಡಿ ಅವ ಸೈಡಿಂದ. ದನಗಳ ಹತ್ರ ಬಂದಿದ್ದೆ ನೀರು ಕುಡಿಸ್ಲಿಕ್ಕೆ ಕರ್ಕೊಂಡು ಹೋಗುವ ಅಂತ. ಅವರಿಗೆ ಮನಸ್ಸೇ ಇಲ್ಲ. ಸುಮಾರು ಸತಿ ಆಚಿಂದ ಈಚೆ ಆಚೆ ಹೋಗ್ತಾ ಇದ್ದಾರೆ, ಮೇಯ್ತಾ ಹೋಗ್ತಾ ಇದ್ದಾರೆ. ನೀರು ಕುಡಿಲಿಕ್ಕೆ ಹೋಗಲಿಕ್ಕೆ ಬೇಡ ಇವತ್ತು. ಅಂದರೆ ನಿನ್ನೆ ಎಲ್ಲ ಮಳೆ ಬಂದು ಎಲ್ಲ ಕಡೆ ಸಹ ತಂಪು ಉಂಟು, ಅಷ್ಟು ಸೆಕೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ನೀರು ಬೇಡ ಅನ್ನಿಸ್ತದೆ. ಸುಮಾರು ಕರ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡಿದೆ, ಆದರೆ ಅವ್ರು ಬರೋದಿಲ್ಲ. ಹಾಗೆ ನಾನೀಗ ಅವರನ್ನು ಮತ್ತೆ ಸೊಪ್ಪಿರುವಲ್ಲಿ ಕಟ್ಟಿ ಹಾಕಿ ಮನೆಗೆ ಹೋಗ್ತಿದ್ದೇನೆ. ಒಂದು ಕಾಯಿ ಕಾಣ್ತುಂಟಲ್ಲ, ಇದು ಈ ಎಲೆದು ಕಾಯಿ ಆಯಿತಾ. ಇದಕ್ಕೆ ಕಲ್ಬೋವು ಅಂತ ಹೇಳ್ತಾರೆ ತುಳು ಲ್ಯಾಂಗ್ವೇಜಲ್ಲಿ. ಹಾಗೆ ನಮ್ಮ ಕೊಂಕಣಿಯಲ್ಲಿ ಕಲ್ಮರ ಅಂತ ಹೇಳೋದು. ಇದು ತುಂಬ ಗಟ್ಟಿದು ಮರ ಆಯಿತಾ. ಗಿಡ ದೊಡ್ಡದಾಗ್ತಾ ಮರ ಆಗ್ತದೆ, ಅಂದರೆ ಗಟ್ಟಿ. ಹಾಗೆ ಇದರದ್ದು ಕಾಯಿ ಉಂಟಲ್ಲ, ಚಿಕ್ಕಿರುವಾಗ ನಾವು ಶಾಲೆಗೆ ಹೋಗಿ ಓಪನ್ ಮಾಡಿ ತಿಂತಿದ್ವಿ ಅಂತ. ಅಂದರೆ ಇದು ತಿನ್ನಲಿಕ್ಕೆ ಒಗರು ಇರ್ತದೆ, ಆದರೂ ನಾವು ತಿಂತಿದ್ವಿ. ಹಸಿವಾಗ್ತದೆ ಅಂತೇಳಿ ಮನೆಗೆ ಬರುವಾಗ ದಾರಿಯಲ್ಲಿ ಸಿಕ್ಕಿದರೆ ಇದನ್ನು ಓಪನ್ ಮಾಡಿ ತಿಂತಿದ್ವಿ. ಇದರದ್ದು ಈ ಮೊನಚು ಉಂಟಲ್ಲ, ಅದನ್ನೆಲ್ಲ ತೆಗೆದು ಒಳಗಡೆ ಒಂದು ತಿರುಳು ಥರ ಇರ್ತದೆ, ಅದನ್ನು ತಿಂತಿದ್ವಿ. ಎಂತ ಸಹ ಆಗಲಿಲ್ಲ ಇಲ್ಲಿ ತನಕ. ಇದನ್ನು ತಿನ್ಬೋದಾ ತಿನ್ನಬಾರ್ದು ಅಂತ ಗೊತ್ತಿಲ್ಲ, ಬಟ್ ನಾವು ಚಿಕ್ಕಿರುವಾಗ ನಾನು ಪುಚ್ಚಕ್ಕೆಲ್ಲ ತಿಂತಿದ್ವಿ ಇದನ್ನು. ಇಲ್ಲಿ ಒಂದು ಒಳ್ಳೆ ಗೊನೆ ಉಂಟು, ಬೆಳೆದಿದೆ ಇದು. ನನಗೆ ಯಾವಾಗಲೂ ಕೂಡ ಮರಿತಿದೆ. ಇದೊಂದು ಅಡಿಕೆ ಗಿಡ ಅಡ್ಡ ಉಂಟಲ್ಲ, ಹಾಗೆ ಕಾಣೋದಿಲ್ಲ ಆಯಿತಾ. ಅದಕ್ಕೆ ಈಗ ಇದೊಂದು ವೀಡಿಯೋ ಮಾಡಿಟ್ಕೊಂಡು ಹೋದರೆ ಸಂಜೆ ಎಡಿಟ್ ಮಾಡುವಾಗ ಇವ್ರ ಹತ್ರ ಹೇಳ್ಬೋದು ಅಲ್ಲಿಂದ ಗೊನೆ ಉಂಟು ಕೊಂಡೋಗ್ಲಿಕ್ಕೆ. ಇಲ್ಲಾಂದರೆ ಮಂಗ ನೋಡಿದರೆ ಉಂಟಲ್ಲ ಎಲ್ಲ ಸೀಳಿ ಆಗ್ತದೆ. ಒಳ್ಳೆ ಬೆಳೆದಿದೆ, ಇನ್ನು 2 ದಿವಸದಲ್ಲಿ ಹಣ್ಣಾಗ್ಬೋದು, ಆ ಥರ ಉಂಟು. ಗೋಣಿ ಇತ್ತು, ಇದು ಗೋಣಿ ಯಾವಾಗ ಬಿದ್ದಿದೆ ಅಂತ ಗೊತ್ತಿಲ್ಲ ಮಾತ್ರ.
ಟೆಪ್ಪಿ ಓಡ್ದೆಲ್ಲಿ ನೀನು? ಟೆಪ್ಪಿ ಟೆಪ್ಪಿ ಹಾಂ, ಏನು ಟೆಪ್ಪಿ? ಆಯಿತು, ಮಲಗು. ಬಿಸಿಲಲ್ಲಿ ಯಾಕೆ ಮಲಗುದಾ? ಅಲ್ಲಿ ನಂದಿ ಕರೀತಿದ್ದಾನೆ, ಇವಳು ಅಂದ್ಕೊಂಡಾಟ ಮಾಡೋದಕ್ಕೆ. ಅವನ ಹತ್ರ ಹೋಗುವ. ಆಯಿತು, ನೀನು ಮಲಗು ಆಯಿತಾ? ಹ್ಞೂ. ಏನು ನಂದಿ? ಹಾಂ, ಅಲ್ಲ ನೀವು ಎಂತ ಆ ಥರ ಎಂತ ತಿಂದದ್ದ ಹೀಗೆ ಬಾಯಿ ಕಪ್ಪಾಗಲಿಕ್ಕೆ? ಇಂಥದ್ದೋ ಒಂದು ತಿಂದಿದ್ದಾರೆ ಆಯಿತಾ, ಎಲ್ಲ ಬೆಕ್ಕೊಳ್ದು ಹೀಗೆ ಉಂಟು. ನಂಗೆ ಗೊತ್ತಿಲ್ಲದೇನೋ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ. ಅಂದೀಜಾ ಚಾಚಿ ಆಯಿತು, ಮಲಗು. ಮಧ್ಯಾಹ್ನ 3 ಗಂಟೆ ಆಯಿತು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಇವರು ನೋಡಿ ನೀರು ಕುಡಲಿಕ್ಕೆ ಬಂದರು. ಆಗ ಮಧ್ಯಾಹ್ನ ಬರಲಿಲ್ಲಲ್ಲ, ಈಗ ಮನೆಗೆ ಕರ್ಕೊಂಡು ಹೋಗುವಾಗ ಹೊರಟಿದ್ದಾರೆ ನೀರು ಕುಡಲಿಕ್ಕೆ. ಇನ್ನು ಇಲ್ಲಿಂದ ರಿಟರ್ನ್ ಈಗ ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಇವಳ್ದು ಕುಡ್ದಾಯಿತು, ಹಾಗೆ ಹಿಂದೆ ನಿಂತಿದ್ದಾಳೆ ನೋಡಿ. ಅವಳು ಈ ನೀರಲ್ಲೇ ಇರಬೇಕು. ಗಂಟೆದು ಚಹಾ ಕುಡಿದು ದನಗಳನ್ನ ಕರ್ಕೊಂಡು ಬಂದು ಕಟ್ಟಿಯೋಕ್ಕೆ ಅವರಿಗೆ ತಿನ್ನಲಿಕ್ಕೆಲ್ಲ ಹಾಕಿ ನನಗೆ ಒಂದು ಸ್ವಲ್ಪ ಮೆಣಸಿದು ಪೌಡ್ರ್ ಮಾಡಲಿಕ್ಕಿತ್ತು. ಹಾಗೆ ಅದನ್ನು ಪೌಡ್ರ್ ಮಾಡಿಟ್ಟು ಬಂದದು. ಇವಾಗ ಕರೆಂಟ್ ಉಂಟು. ನಮಗೆ ಯಾವಾಗಲೂ ಹೇಗೆ ಗೊತ್ತುಂಟ, 6 ಗಂಟೆ ಮೇಲೆ ಮೋಡಾಗಿ ಜೋರು ಗುಡುಗೆಲ್ಲ ಬಂದರೆ ಮತ್ತು ಕರೆಂಟ್ ಇರಲಿಲ್ಲ. ಆದರೆ ನಮಗೆ ಇನ್ವರ್ಟರ್ ಉಂಟು, ಹಾಗೆ ಸುಲಭ ಆಗ್ತದೆ ಕಡಿಲಿಕ್ಕೆ. ಅಕ್ಕಿದು ಸಾಂಬಾರಿಗೆಲ್ಲ ಕಡಿಲಿಕ್ಕೆ ಆಗ್ತದೆ. ಆದರೆ ಕರೆಂಟ್ ಇರುವುದು ಉಂಟಲ್ಲ, ಈಗ ನಮಗೆ ಬರ್ತದಲ್ಲ ಮೇನ್ ಕರೆಂಟ್, ಅದಿದ್ದರೆ ಚೆಂದ ಪುಡಿಯೆಲ್ಲ ಆಗುವಂಥದ್ದು. ಹಾಗೆ ಈಗಲೇ ಪುಡಿ ಮಾಡಿ ಇಟ್ಕೊಂಡೆ, ಮತ್ತು ನನಗೆ ಮರೀತದೆ ಅಂತ. ಹಾಗೆ ಮುಖ ಎಲ್ಲ ಉರಿತು. ನಾನು ತುಂಬ ಅಂದರೆ ಕವರೆಲ್ಲ ಮಾಡ್ಕೊಂಡಿದ್ದೆ ಮುಖಕ್ಕೆ, ಟವೆಲೆಲ್ಲ ಕಟ್ಟಿ ಮತ್ತೆ ಕಡ್ದದ್ದು. ಆದರೂ ಸಹ ಮೂಗೆಲ್ಲಲ್ಲಿ ಹೋಗಿ ಉರಿ ಎಲ್ಲ ಬಂದು ಮುಖ ಎಲ್ಲ ತೊಳ್ಕೊಂಡು ಬಂದೆ. ಆದರೂ ಸಹ ಈಗ ಇಲ್ಲಿ ಈ ಸೈಡಲ್ಲೆಲ್ಲ ಉರಿತಾ ಉಂಟು. ಮೆಣಸಿದ ಪೌಡ್ರ್ ಈ ಪಲ್ಯಕ್ಕೆ ಹಾಕಲಿಕ್ಕೆ ಎಂತಕ್ಕಾದರೂ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಂಡು ಒಂದು ಡಬ್ಬದಲ್ಲಿ ಇಟ್ಕೊಳ್ಳೋದು. ಅದು 1 ತಿಂಗಳಿಗೆಲ್ಲ ಬರ್ತದೆ, ಸಾಕು ನಮಗೆ. ಹಾಗೆ ನಾವು ಸ್ವಲ್ಪ ಸ್ಪೈಸ್ ಕಡಿಮೆ ತಿನ್ನೋದು, ಆದರೆ ಗಣಿಗೆ ಸ್ವಲ್ಪ ಸ್ಪೈಸ್ ಬೇಕಾಗ್ತದೆ. ಹಾಗಾಗಿ ಮೆಣಸಿನ ಪೌಡ್ರ್ ಮಾಡಿಟ್ಕೊಳೋದು. ಅವರು ಎಂತ ಮಾಡೋದಿದ್ರು, ಅವ್ರದ್ದು ಕುಕ್ಕಿಂಗ್ ಎಂತ ಇದ್ದರು ಸಹ ಅದಕ್ಕೆ ಸಹ 1 ಸ್ಪೂನ್ ಅವರಿಗೆ ಬೇಕೇ ಮೆಣಸಿನ ಪೌಡ್ರ್. ಅದಕ್ಕೋಸ್ಕರ ಮಾಡಿದೆ. ಹಾಗೆ ಈಗ ಒಂದು ಕಟ್ಟ ಹುಲ್ಲು ಮಾಡಿ ಹೋಗುವ. ನಮಗೆ ಇವಾಗ ಇವತ್ತೇನು ಅಷ್ಟು ಮೋಡ ಇಲ್ಲ, ಆದರೆ ನಿನ್ನೆ ಥರನೇ ಉಂಟು ವೆದರ್ ನೋಡಲಿಕ್ಕೆ. ಬಿಸಿಲಿತ್ತು, 6 ಗಂಟೆ ಆಗುವಾಗ ಮೋಡ ಆಗಿ ಸಂಜೆ ಆಗುವಾಗ ಜೋರು ಮಳೆ. ನಿನ್ನೆ ಕೆಲವು ಕಡೆ ಎಲ್ಲ ಆಲಿಕಲ್ಲು ಮಳೆ ಕೂಡ ಬಿದ್ದಿದೆ. ಅದು ನಾನು ಇವತ್ತು ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಕಂಡಿತ್ತು, ಕೆಲವರ ಮನೆ ಹತ್ರ ಎಲ್ಲ ಆಲಿಕಲ್ಲು ಬಿದ್ದಿದೆ. ನನಗೆ ನಾನು ಚಿಕ್ಕ ಇರುವಾಗ, ನಾನು ಎಷ್ಟು 3ನೇ ಕ್ಲಾಸ್ 4ನೇ ಕ್ಲಾಸ್ ಏನೋ ಇರುವಾಗ ಮನೆ ಸುತ್ತ ಎಲ್ಲ ಆಲಿಕಲ್ಲು ಬಿದ್ದಿತ್ತು. ಅದೇ ಲಾಸ್ಟ್, ಆಮೇಲೆ ನೋಡಲಿಲ್ಲ. ಈಗೊಮ್ಮೆ ನೋಡಬೇಕು ಅಂತ ಆಸೆ. ಹಾಗೆ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಹೇಳಿ ನನಗೆ ಕಮೆಂಟಲ್ಲಿ. ನಿನ್ನೆ ಎಲ್ಲ ಮೊನ್ನೆ ಮಳೆ ಬಂದವರು, ಅಂದರೆ ಹಾಸನ ಸೈಡ್ ಕೆಲವರು ನಮ್ಮ ಊರು ಹಾಸನದಲ್ಲಿ ಈ ಥರ ಮಳೆ ಅಂತೆಲ್ಲ ಹಾಕ್ತಾಯಿದ್ರು, ಆಲಿಕಲ್ಲು ಮಳೆ ಅಂತ. ನನಗೆ ನೋಡಿ ತುಂಬ ಖುಷಿ ಅಂತ ಅನಿಸಿತ್ತು. ನಾನೀಗ ಹುಲ್ಲಿರ್ದೆಲ್ಲ ಇದು ಬ್ಯಾಕ್ ಸೈಡ್, ಇಲ್ಲಿ ಸ್ವಲ್ಪ ಈಗ ಅಡಿಕೆ ಗಿಡ ಉಂಟಲ್ಲ, ಮುಂಚೆ ರಬ್ಬರ್ ಗಿಡ ಇತ್ತು, ಮತ್ತು ರಬ್ಬರ್ ಟ್ಯಾಪಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇದನ್ನು ಕಡಿಸಿದ್ದು. ಹಾಗೆ ಆ ರಬ್ಬರಿದು ಗಿಡ ಬೆಳೀತಾ ಇರಬೇಕಾದ್ರೆ ನಮ್ಮಲ್ಲಿ ಆಗ ಇಲ್ಲಿ ಇಷ್ಟು ಸ್ಪೇಸಲ್ಲಿ ತರಕಾರಿ ಮಾಡ್ತಿದ್ರಪ್ಪ. ಆಗ ಇದು ಸ್ಪ್ರಿಂಕ್ಲರ್ ಇದು ಆಗಲಿ ಎಂಥ ವ್ಯವಸ್ಥೆ ಇರಲಿಲ್ಲ. ಹಾಗೆ ನಾವು ಹೊಳೆಯಿಂದ ನೀರು ತೆಕೊಂಡು ಬಂದು, ನನ್ನ ಹಿಂದೆಗಡೆ ಅಲ್ಲಿ ಕಾಣ್ತುಂಟ ಆ ಸೈಡಿಂದ ಕೊಡ್ಪಾನದಲ್ಲಿ ನೀರು ತೆಕೊಂಡು ಬಂದು ನೀರು ಹಾಕ್ತಿದ್ದೆ ತರಕಾರಿಗೆ. ಇಲ್ಲಿ ಹರಿವೆ ಮತ್ತು ಬದನೆ, ಆಮೇಲೆ ಅಲಸಂಡೆ, ಬೆಂಡೆಕಾಯಿ ಎಲ್ಲ ಮಾಡ್ತಿದ್ರು ಅಪ್ಪ ಮುಂಚೆ. ಆಗ ಬೆಳಿಗ್ಗೆ ಬೇಗ ಬಂದು ನೀರು ಹಾಕಬೇಕು, 6 ಗಂಟೆಗೆ ನೀರು ಹಾಕಬೇಕು. ಅದು ಮಂಜಿನ ಹನಿ ನಾವು ಕೊಡ್ಪಾನದಲ್ಲಿ ನೀರು ಹಾಕೋದ್ರಿಂದ ಹೋಗಬೇಕು ಅಂತೇಳಿ ಅಪ್ಪನೊಂದು ಥಾಟ್. ಆಗ ನಾನು ಎಂತ ಮಾಡ್ತಿದ್ದೆ ಗೊತ್ತುಂಟ, ಬೆಡ್ಶೀಟನ್ನು ಮೇಲಿಂದ ಕೆಳೆ ತನಕ ಕವರ್ ಮಾಡ್ಕೊಂಡು ಅಪ್ಪನೊಟ್ಟಿಗೆ ಬರ್ತಿದ್ದೆ, ಮನೇಲಿ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತದೆ ಅಂತ. ಇಲ್ಲಿ ಬಂದು ಇದೊಂದು ಮರದ ಕೆಳಗಡೆ ನನ್ನ ಬೆಡ್ಶೀಟ್ ಇಟ್ಟು ನಾನು ಸಹ ಅಪ್ಪನೊಟ್ಟಿಗೆ ಕೊಡ್ಪಾನದಲ್ಲಿ ನೀರು ಹಾಕ್ತಿದ್ದೆ. ಹಾಗೆ ಅಷ್ಟೆಲ್ಲ ಮೆಮೊರೀಸ್ ಉಂಟು. ಅದೆಷ್ಟು ಗೊತ್ತುಂಟ, ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರುವ ಟೈಮಲ್ಲಿ
ಆಮೇಲಿಂದ ಇಲ್ಲಿ ತರಕಾರಿ ಮಾಡೋದು ಬಿಟ್ಟರು, ಯಾಕಂದರೆ ಮಂಗಗಳದ್ದು ಕಾಟ ಜಾಸ್ತಿ ಆಯಿತು ಮತ್ತು ಬೇರೆಯವ್ರದ್ದು ದನಗಳೆಲ್ಲ ಬರ್ತಾ ಇತ್ತು. ಆದರೂ ಸಹ ನನ್ನಪ್ಪ ಅಷ್ಟು ನಂಬಿಕೆಯಲ್ಲಿ ಹೇಗೆ ಅಲ್ಲಿ ತರಕಾರಿ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಬಹುಶಃ ಯಾಕೆ ಗೊತ್ತಿಲ್ಲ, ಆಗ ಅಷ್ಟು ಕದಿಯುವವರು ಅಂತಿಲ್ಲ. ಈಗ ಸಹ ಇಲ್ಲ ನಮ್ಮ ಊರಲ್ಲಿ ಕದಿಯುವವರು ಅಂತ. ನಮ್ಮಲ್ಲಿ ಆಗ ಕರೆಂಟ್ ಬೇಲಿ ಕೂಡ ಇರಲಿಲ್ಲ, ಗೊತ್ತುಂಟಾ. ಹಾಗೆ ಅದು ಸಹ ಅಲ್ಲಿ ಸೈಡಲ್ಲಿ ರೋಡ್ ಕೂಡ ಉಂಟು, ಅಲ್ಲಿಂದ ಮುಂಚೆ ಜನ ಕೂಡ ಹೋಗ್ತಾಯಿದ್ರು. ಈಗ ಇತ್ತೀಚೆಗಷ್ಟೇ 4-5 ಒಂದು 6-7 ವರ್ಷ ಆಗಿರ್ಬೋದು ರೋಡ್ ಕ್ಲೋಸ್ ಆಗಿ. ಅದಕ್ಕಿಂತ ಮುಂಚೆ ಅಲ್ಲಿಂದ ಜನಗಳು ವಾಹನಗಳೆಲ್ಲ ಸಹ ಓಡಾಟ ಇತ್ತು. ಅದೇ ನಂಗೆ ಆಶ್ಚರ್ಯ ಆಗ್ತದೆ. ಈಗ ಅಂಗಳದಲ್ಲಿ ಮಾಡಿದ್ರೆ ಸಹ ನನಗೆ ಹೆದರಿಕೆ ಆಗ್ತದೆ, ಯಾರಾದರೂ ಬಂದು ಕೊಂಡೋಗ್ತಾರಾ, ಏನಾದರೂ ತಗೊಂಡು ಹೋಗ್ತಾರಾ ಅಂತ ಹೆದರಿಕೆ ಆಗ್ತದೆ. ಬಟ್ ಆವಾಗ ಅಷ್ಟು ಅಲ್ಲಿ ಏನು ಕೂಡ ಬಂದೋಬಸ್ತು ಕೂಡ ಎಂತ ಕೂಡ ಇರಲಿಲ್ಲ. ಹಾಗೆ ಅಷ್ಟು ಮೆಮೊರಿ ನಂದು ಹುಲ್ಲಾಯ್ತು. ಈಗ ಮನೆಗೆ ಹೋಗ್ತಿದ್ದೇನೆ, ಅಪ್ಪನ ಹತ್ರ ಹೋಗಿ ಹೇಳಬೇಕು ಒಂದು ಹುಲ್ಲು ಉರಿಸಲಿಕ್ಕೆ. ಹಾಗೆ ಎಂತ ಮಾಡೋದು, ಬಾ ಎಂತ ಮಾಡೋದನ್ನ ಅಪ್ಪನಿಗೆ ಹೆಲ್ಪ್ ಮಾಡೋದು. ಅಪ್ಪ ಇದು ಮಡಲ್ ಕಡ್ದು ಇಡ್ತಿದ್ದಾರೆ ಮಳೆಗಾಲಕ್ಕೆ, ಎಲ್ಲ ಸೆನಲ್ಲಿ ಸ್ಟಾಕ್ ಮಾಡೋದು. ಎಂತ ಮಾಡೋದನ್ನ ಮತ್ತೊಂದು ಬಾಳೆ ದಿಂಡು ಅಪ್ಪ ತಂದಿಟ್ಟಿದ್ರು. ಇದನ್ನು ಸಿಗ ಕೊಚ್ಚಿ ಹಾಕಿದೆ ದನಕ್ಕೆ. ಭಾರಿ ಖುಷಿ ಅವ್ರಿಗೆ ತಿನ್ನಲಿಕ್ಕೆ. ಅಳಿಸು ತಿಂತಿದ್ದಾಳೆ ನೋಡಿ.